ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ಲಿ ಸೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓ ಲೆಟರ್ಗೆ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ. ಓ ಲೆಟರ್ಗೆ ಅ, ಆ, ಓ, ಉ ಸೌಂಡ್ಸ್ ಬರುತ್ತೆ ಅಂತ ಹೇಳಿದ್ದೆ. ಹಾಗೆ ಆ ಮತ್ತು ಆ ಸೌಂಡ್ಸ್ಗೆ ಯಾವ್ಯಾವ ವರ್ಡ್ಸ್ಗಳು ಬರುತ್ತೆ ಅಂತಲೂ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಓ, ಉ ಸೌಂಡ್ಸ್ ಬರೋ ವರ್ಡ್ಸ್ಗಳು ಯಾವುದ್ಯಾವುದು ಅಂತ ನೋಡೋಣ. ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನ ಬರೆದಿದ್ದೀನಿ. OPEN, ಓಪನ್. ಓಪನ್ ಅಂದರೆ ತೆಗೆ. ಓಪನ್ ಅಂತ ಹೇಳುವಾಗ ನೀವು ಗಮನಿಸಿರ್ಬೋದು, ಓಗೆ ಓ ಅಂತ ದೀರ್ಘ ಆಗಿ ಹೇಳ್ತೀವಿ. ಅದೇ ಥರ GOLD, ಗೋಲ್ಡ್. ಗೋಲ್ಡ್ ಅಂದರೆ ಚಿನ್ನ. ಇಲ್ಲೂ ಕೂಡ ಗೋ ಅಂತ ದೀರ್ಘವಾಗಿ ಹೇಳಿತೀವಿ. ಅದರಿಂದ ಇಲ್ಲಿ ಓ ಲೆಟರ್ಸ್ಗೆ ಓ ಸೌಂಡ್ಸ್ ಬಂದಿದೆ. ಹಾಗೆ HOME, ಹೋಮ್. ಹೋಮ್ ಅಂದರೆ ಮನೆ. JOKE, ಜೋಕ್. ಜೋಕ್ ಅಂದರೆ ತಮಾಷೆ. ಹಾಗೆ HOPE ಅಂದರೆ ಹೋಪ್. ಹೋಪ್ ಅಂದರೆ ನಂಬಿಕೆ. ನೆಕ್ಸ್ಟ್ ನೀವು ಓದೋದಕ್ಕೆ ಟ್ರೈ ಮಾಡಿ. OLD ಅಂದರೆ ಓಲ್ಡ್. ಓಲ್ಡ್ ಅಂದರೆ ಹಳೆಯ. ಹಾಗೆ FOLD ಅಂದರೆ ಫೋಲ್ಡ್. ಫೋಲ್ಡ್ ಅಂದರೆ ಮಡಿಚು ಅಥವಾ ಮಡಚು ಎರಡು ಆಗುತ್ತೆ. POST, ಪೋಸ್ಟ್. POST, ಪೋಸ್ಟ್. ಪೋಸ್ಟ್ ಅಂದರೆ ಅಂಚೆ. ಹಿಂದಿನ ಕಾಲದಲ್ಲಿ ಮೊಬೈಲೆಲ್ಲ ಇರಲಿಲ್ಲ, ಹಾಗಾಗಿ ಪತ್ರದಲ್ಲಿ ಸಂಭಾಷಣೆ ನಡೆಸ್ತಾ ಇದ್ರು. ಅದಕ್ಕೆ ನಾವು ಪೋಸ್ಟ್ ಅಂದರೆ ಅಂಚೆ ಅಂತ ಹೇಳ್ತೀವಿ. ನೆಕ್ಸ್ಟ್ MOST, ಮೋಸ್ಟ್. MOST, ಮೋಸ್ಟ್. ಮೋಸ್ಟ್ ಅಂದರೆ ಅನೇಕ. ಹೀಗೆ ಕೆಲವೊಂದು ವರ್ಡ್ಸ್ಲಿ ಓಗೆ ಓ ಸೌಂಡೇ ಬಂದಿದೆ. ನೆಕ್ಸ್ಟ್ ಉ ಸೌಂಡ್ಸ್ ಬರೋ ವರ್ಡ್ಸ್ಗಳು ಯಾವುದ್ಯಾವುದು ನೋಡೋಣ. LOOK, ಲುಕ್. TOOK, ಟುಕ್. BOOK, ಬುಕ್. ಹಾಗೆ GOOD, ಗುಡ್. LOOK ಲುಕ್. ಲುಕ್ ಅಂದರೆ ನೋಡು. ಲುಕ್ ಅಂದರೆ ನೋಡು. ಹಾಗೆ TOOK, ಟುಕ್. ಟುಕ್ ಅಂದರೆ ತೆಗೆದುಕೊಂಡು. ನೆಕ್ಸ್ಟ್ BOOK, ಬುಕ್. ಬುಕ್ ಅಂದರೆ ಪುಸ್ತಕ. ಹಾಗೆ GOOD ಅಂದರೆ ಗುಡ್, ಒಳ್ಳೆಯ. ಇವಿಷ್ಟು ವರ್ಡ್ಸ್ಲಿ ಓಗೆ ಉ ಸೌಂಡ್ ಬಂದಿದೆ. ನೆಕ್ಸ್ಟ್ ಉ ಸೌಂಡ್ ಬರೋ ಅಂದರೆ ದೀರ್ಘಾಕ್ಷರ ಉ ಸೌಂಡ್ ಬರೋ ವರ್ಡ್ಸ್ಗಳು ಯಾವುದ್ಯಾವುದು ನೋಡೋಣ. ROOM, ರೂಮ್. MOON, ಮೂನ್. ಹಾಗೆ SHOE, ಶೂ. NOON, ನೂನ್. ROOM ಅಂದರೆ ರೂಮ್. ಮೂನ್ ಅಂದರೆ MOON, ಮೂನ್. SHOE, ಶೂ. ಹಾಗೆ NOON, ನೂನ್. ರೂಮ್ ಅಂದರೆ ಕೊಠಡಿ ಅಂದರೆ. ನೆಕ್ಸ್ಟ್ MOON, ಮೂನ್ ಅಂದರೆ ಚಂದ್ರ. ಹಾಗೆ SHOE, ಶೂ ಅಂದರೆ ಪಾದರಕ್ಷೆ. ನೆಕ್ಸ್ಟ್ ನೂನ್ ಅಂದರೆ ಮಧ್ಯಾಹ್ನ. ಇಲ್ಲಿರೋ ವರ್ಡ್ಸ್ಗಳಲ್ಲಿ ಓಗೆ ಊ ಅನ್ನೋ ದೀರ್ಘಾಕ್ಷರ ಇರೋ ಸೌಂಡ್ ಬಂದಿದೆ. ಹೀಗೆ ಇಂಗ್ಲೀಷ್ನಲ್ಲಿ ಒಂದೇ ಲೆಟರ್ಗೆ
ಕೆಲವೊಂದು ವರ್ಡ್ಸ್ಗಳಲ್ಲಿ ಬೇರೆ ಬೇರೆ ಥರ ಸೌಂಡ್ಸ್ ಬರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು.